ಬುಕ್ ಮಾಡಿದ್ದು ಮೊಬೈಲ್, ಬಂದಿದ್ದು ಮಾತ್ರ ಸೋಪು. ಮೊಬೈಲ್ ಬಾಕ್ಸ್ ಮಾತ್ರ ಇದೆ, ಒಳಗಡೆ ಇರೋದು ಸೋಪ್. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಸೋಪ್ಗಳನ್ನ ಕಳುಹಿಸಿಕೊಡಲಾಗಿದೆ. ಪಾತ್ರೆ ತೊಳೆಯೋ ಸೋಪ್ ಅನ್ನ ಕಂಡು ಶಾಕ್ ಆಗಿದ್ದಾರೆ ಕಸ್ಟಮರ್ಸ್. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಜಯಶೀಲಾ ಎಂಬುವವರು ಬುಕ್ ಮಾಡಿದಂತಹ ಮೊಬೈಲ್ ಇದಾಗಿದ್ದು 32,000 ರೂಪಾಯಿ ಬೆಲೆ ಬಾಳುವಂತಹ ವಿವೋ ಮೊಬೈಲ್ ಅಂತೆ. V50 ಮೊಬೈಲ್ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಮಾಡುವಾಗಲೇ ಸಂಪೂರ್ಣ ಹಣ ಪೇ ಮಾಡಿದ್ರು. ಆರ್ಡರ್ ಮಾಡಿದ 3 ದಿನಗಳ ನಂತರ ಬಂದಿರೋದು ಫೋನ್ ಅಲ್ಲ, ಸೋಪ್ ಡೆಲಿವರಿ ಕಂಡು ಇದೀಗ ಅಚ್ಚರಿಗೆ ಒಳಗಾಗಿದ್ದಾರೆ, ಶಾಕ್ಗೆ ಒಳಗಾಗಿದ್ದಾರೆ. ಸೋಪ್ ಕಂಡು ಡೆಲಿವರಿ ಬಾಯ್ಗೆ ಸ್ಪಾಟ್ ಅಲ್ಲೇ ವಾಪಸ್ ಕೊಟ್ಟು ಕಳಿಸಿದ್ದಾರೆ. ಅಮೆಜಾನ್ ಕಂಪನಿ ವಿರುದ್ಧ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆನ್ಲೈನ್ ಆರ್ಡರ್ ನಲ್ಲಿ ಇಂತಹ ಎಡವಟ್ಟುಗಳು ಮೊದಲೇನಲ್ಲ, ನಾ ಈ ಹಿಂದೆ ಹೇಳಿದಾಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಇಂತಹ ಎಡವಟ್ಟುಗಳಾಗಿದೆ. ಬಾಕ್ಸ್ ನಲ್ಲಿ ಇದ್ದಂತಹ ಮೊಬೈಲ್ ಎಲ್ಲಿ ಹೋಯ್ತು? ಹಾಗಾದ್ರೆ ಕಂಪನಿಯಿಂದ ಕಳಿಸುವಾಗಲೇ ಗೋಲ್ಮಾಲ್ ಆಯ್ತಾ, ಅಥವಾ ಡೆಲಿವರಿ ಪ್ರೋಸೆಸ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಿಸ್ಪ್ಲೇಸ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಪಾಪ V50 ಮೊಬೈಲ್ ಆರ್ಡರ್ ಮಾಡಿದ್ರಂತೆ. ಕ್ಲೀನ್ ಆಗಿ ಆ ಬಾಕ್ಸ್ ಓಪನ್ ಮಾಡಿ ಹೊಸ ಸೋಪ್ಗಳನ್ನ ಅದರಲ್ಲಿ ತುಂಬಿ ಕಳುಹಿಸಲಾಗಿದೆ. ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಡೆಲಿವರಿ ತೆಗೆದುಕೊಂಡ್ರಲ್ಲ ಗ್ರಾಹಕರು, ಸಡನ್ ಆಗಿ ಅಲ್ಲೇ ಓಪನ್ ಮಾಡಿ ನೋಡಿದ್ದಾರೆ. ಆಗ ಅವರೇ ಒಂದ್ ಕಡೆ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಏನಪ್ಪಾ, ನಾನು ಆರ್ಡರ್ ಮಾಡಿ 30,000 ರೂಪಾಯಿ ಫೋನು, ಇವ್ರಿಗೆ ಕಳ್ಸಿರೋದು ಒಂದು 40-50 ರೂಪಾಯಿ ಇದ್ರು ಸೋಪ್ ಕಳ್ಸಿದಾರಲ್ಲ ಅಂತ ಹೇಳಿ ಅಮೆಜಾನ್ ಕಂಪನಿಯ ವಿರುದ್ಧ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅದು ಸೇಫು, ಸೆಕ್ಯೂರು, ಗ್ಯಾರಂಟಿ ಅಂತೆಲ್ಲ ಅಂದ್ಕೊಂಡು ಈಗ ಆಲ್ಮೋಸ್ಟ್ 160 ಜನ ಆನ್ಲೈನ್ ಶಾಪಿಂಗಿಗೆ ಹೋಗ್ತಾ ಇದ್ದಾರೆ. ಬಟ್ ಈ ಟ್ರಸ್ಟೆಡ್ ಕಂಪನಿಗಳು ಈ ರೀತಿಯಾಗಿ ಬಿಹೇವ್ ಮಾಡಿದ್ರೆ ಅವ್ರು ಮಾಡಿರಲ್ಲ, ಒಳಗಿರುವಂತಹ ಕೆಲವೊಂದು ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ. ಯಾಕಾಯ್ತು, ಯಾರ ಕಡೆಯಿಂದ ಈ ತಪ್ಪಾಗ್ತಾ ಇದೆ? ಮಾರ್ಕೆಟಿಂಗ್ ಕಡೆಯಿಂದಲ್ಲ, ಮಗದೊಂದ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ 1 ಸೆಕೆಂಡ್ ಅಲ್ಲಿ ಸುದ್ದಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಜನರಿಗೆಲ್ಲ ತಲುಪುತ್ತೆ. ಆಗ ಇಲ್ಲಿ ತನಕ ಕಾಪಾಡ್ಕೊ ಬಂದ ಆ ಸೇಫ್ಟಿ, ಸೆಕ್ಯೂರ್ ಅಥವಾ ಗ್ಯಾರಂಟಿ, ಆ ವಿಶ್ವಾಸವನ್ನ ಕಳ್ಕೊಳ್ತಾರೆ ಈ ಕಂಪನಿಗಳು. ಹಿಂಗೆ ಆದ್ರೆ ಆಮೇಲೆ ಇಂಥದ್ದೆಲ್ಲ ನೋಡಿದೀವಲ್ಲ, ಸೇಮ್ ಅದೇ ತರಕ್ಕೆ ಟೈಲ್ಸ್ ಕಟ್ ಮಾಡಿ ಫೋನ್ ಬಾಕ್ಸ್ ಅಲ್ಲಿ ಇಟ್ಟು ಕಳ್ಸಿದ್ರಂತೆ, ಈಗ ಸೋಪ್ ಕೊಟ್ಟು ಕಳ್ಸಿದ್ದಾರೆ. ಯಾಕೆ ಹಿಂಗ ಆಗ್ತಾ ಇದೆ? ಎಲ್ಲಿ ಎಡ್ವರ್ಟ್ ಆಗ್ತಾ ಇದೆ? ಅಮೆಜಾನ್ ಕಂಪನಿ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಅವ್ರ ಅದೃಷ್ಟ ಚೆನ್ನಾಗಿದೆ, ಯಾರು ಡೆಲಿವರಿ ಬಾಯ್ ಇದ್ರು ಅವ್ರ ಹತ್ರನೇ ಓಪನ್ ಮಾಡಿಸಿ ಬಚಾವ್. ಇಲ್ಲ ಅಂದ್ರೆ ಏನಾಗ್ತಾ ಇತ್ತು, ಮನೆ ಒಳಗೆಲ್ಲರೂ ಇದ್ ಮಾಡಿದ್ರೆ ಅಷ್ಟೊಂದು ಗ್ಯಾರಂಟಿ ಆಗ್ತಾ ಇರ್ಲಿಲ್ಲ. ಅದು ಇವರೇನೋ ಗೋಲ್ಮಾಲ್ ಮಾಡ್ತಾ ಇದಾರೇನೋ, ತಗೊಂಡಿರೋರು ಕಸ್ಟಮರ್ ಅಂತ ಆಗ್ತಾ ಇತ್ತು. ಒಳ್ಳೆ ತಲೆ ಉಪಯೋಗಿಸಿದಾರೆ ಅವರು. ಡೆಲಿವರಿ ಬಾಯ್ ಕೈಯಲ್ಲೇ ಓಪನ್ ಮಾಡಿಸಿದಾರೆ ನೋಡಿ, ಗುಡ್. ಆಕ್ಚುಲಿ ಸೀಲ್ ಓಪನ್ ಆಗಿದ್ಯಾ ಇಲ್ವಾ? ಈಗ ಒಂದು 500,000 ರೂಪಾಯಿ ಮೇಲ್ಪಟ್ಟು ಏನಾದ್ರು ವಸ್ತುಗಳು ತಗೊಂಡಾಗ ಸೀಲ್ ಓಪನ್ ಆಯ್ತಾ ಅಥವಾ ಇಲ್ವಾ ಇವೆಲ್ಲ ಗಮನಿಸಿ. ಒಂದ್ಸಲ ಅಲ್ಲೇ ಓಪನ್ ಮಾಡ್ಬಿಡಿ ಅತ್ಲಾಗ ಏನು ಆಗಲ್ಲ. ಸೀಲು ಫೇಕ್ ಆಗ್ಬಿಟ್ಟಿದೆ. ನಾವು ಅದನ್ನ ನಂಬಿ ಮತ್ತೆ ನಾವು ಓಪನ್ ಮಾಡಿದ್ರೆ ಮತ್ತೆ ನಾವೇ ಸಿಕ್ಕಾಕೊಳ್ತೀವಿ. ನಮ್ದೇ ತಪ್ಪೇನೋ, ನಾವೇ ಇವ್ರ ಮೇಲೆ ಇರುವಂತಹ ವಿಶ್ವಾಸ ಇವರೇ ಕಳ್ಕೊಳ್ತಾ ಇದಾರೆ ಇಂಥ ಕಂಪನಿಗಳು ಮಾಡ್ತಾ ಇದೆ ಅಂತ ಹೇಳಲ್ಲ. ಕಂಪನಿಯಲ್ಲಿರುವಂತಹ ಕೆಲವೊಂದು ಟೀಮ್ ಇಂತಹ ಕೆಲಸ ಕೈ ಹಾಕ್ತಾ ಇದೆ ಅಂದ್ರೆ, ಅಥವಾ ಅದು ಅವ್ರು ಅಲ್ಲಿ ಔಟ್ ಆಫ್ ಸ್ಟೇಷನ್ ಡೆಲಿವರಿ ಆದ ನಂತರ ಅಲ್ಲಿ ಯಾರ್ದಾದ್ರು ಕೈ ಚಳಕ ಇಂಥವಾಗ್ತಾ ಇದೆಯಾ ಗೊತ್ತಿಲ್ಲ. ಇದ್ರ ಬಗ್ಗೆ ಅವರೇ ತನಿಖೆಯನ್ನ ಅಂದ್ರೆ ಮುಂದೆ ನಿಂತು ತನಿಖೆ ಮಾಡಿಸಿದ್ರೆ ಈಗಿರುವಂತಹ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತೀರಿ. ಇಲ್ಲ ಅಂದ್ರೆ ನೀವು ಕೊಟ್ಕೊಳ್ಳೋ ಟ್ಯಾಗ್ ಲೈನ್ ಸೇಫು, ಸೆಕ್ಯೂರು, ಗ್ಯಾರಂಟಿ ನೋ ಯಾವುದು ಸಿಗಲ್ಲ, ಹಾಳು ಮಾಡ್ಕೊಳ್ತೀರ ಅಷ್ಟೇ. ಜನ ನಂಬ್ತಾ ಇದಾರೆ ನಿಮ್ಗಳನ್ನ, ಆನ್ಲೈನ್ ಶಾಪ್ಗಳನ್ನ. ಯಾರು ಅಂಗಡಿಗೆಲ್ಲ ಹೋಗಿ ಅಷ್ಟು ತನಕ ನಿಂತ್ಕೊಂಡು ತಗೊಳ್ತಾರೆ? ಇಲ್ಲೇ ಬೇಕಾದಷ್ಟು ವೆರೈಟಿಗಳು ಸಿಗುತ್ತೆ, ಮನೇಲೆ ಕುತ್ಕೊಂಡು ಫೋನಲ್ಲಿ ನೋಡ್ತೀವಿ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಈ ಆನ್ಲೈನ್ ಶಾಪ್ ಅಥವಾ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ಇಂಥವ್ರಿಗೆ. ಕಳ್ಕೊಳಕ್ ಹೋಗ್ಬಿಡಿ ಅಷ್ಟೇ ವಿಶ್ವಾಸ. ಅವ್ರ ಕಂಪ್ಲೇಂಟ್ ಕೊಡೋದಾದ್ರೆ ನಾನು ಬರ್ತೀನಿ, ನೀವು ಎಲ್ಗಾರ ಕರೀ ಅಂತವ್ರೆ. ಸೀಲ ಓಪನ್ ಆಗಿಲ್ಲ. ಮೊಬೈಲ್ ಅಂಗಡಿಲಿ ತಗೊಂಡ್ಬಿಡ್ಬೋದಲ್ಲ? ಇಲ್ಲ, ಮಾಡಿಸ್ಬಿಟ್ಟಿದ್ರು. ಡೌಟ್ ಇದ್ರೆ ನನ್ನ ಸೇರಿಸ್ಬಿಟ್ಟೆ ಮಾಡಿ. ಅಣ್ಣ ಇದೇನಣ್ಣ? ಬಾ ಇನ್ನ ಮುಂದಕ್ಕೆ. ವಿಡಿಯೋ ಮಾಡ್ಕೊಂಡಿದ್ದೀರಾ? ಅವ್ರು ರಿಕವರಿ ಮಾಡಲ್ಲ. ಅವ್ರ ಕಂಪ್ಲೇಂಟ್ ಕೊಡೋದಾದ್ರೆ ನಾನು ಬರ್ತೀನಿ, ನೀವು ಎಲ್ಗಾರ ಕರೀ ಅಂತವ್ರೆ. ಸೀಲ ಓಪನ್ ಆಗಿಲ್ಲ.